ಇವತ್ತು ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಬೆಂಗಳೂರಿನ ಚರ್ಚ್ಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಕ್ರೈಸ್ತ ಬಾಂಧವರು ಸಲ್ಲಿಸ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಆ ಸಂಭ್ರಮ ಆರಂಭ ಆಗಿತ್ತು. ಶಿವಾಜಿನಗರದ ಚರ್ಚ್ನಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಕ್ರೈಸ್ತ ಬಾಂಧವರು ಸಲ್ಲಿಸ್ತಾ ಇದ್ದಾರೆ. ಚರ್ಚ್ ಮುಂಭಾಗದಲ್ಲಿ ಸಾಂತಾ ಕ್ಲಾಸ್ ಕ್ರಿಬ್ ಅನ್ನ ರಚನೆ ಮಾಡಿದ್ದಾರೆ. ಆ ಮೂಲಕ ಸಂಭ್ರಮ ಸಡಗರದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯ, ದೇಶ, ವಿಶ್ವದ ಜನ ಇವತ್ತು ಮೇರಿ ಕ್ರಿಸ್ಮಸ್ ಅನ್ನು ಆಚರಿಸ್ತಾ ಇದ್ದಾರೆ. ಸಂಭ್ರಮ ಸಡಗರದಿಂದ ವಿಶೇಷವಾಗಿ ಶಿವಾಜಿನಗರದ ಚರ್ಚ್ನಲ್ಲಿ ಸಂಭ್ರಮ ಸಡಗರ ಜೋರಾಗಿದೆ. ಸಾಂತಾ ಕ್ಲಾಸ್ ಕ್ರಿಬ್ ಅನ್ನ ರಚನೆ ಮಾಡಿದ್ದಾರೆ. ಕ್ರಿಸ್ತ ಹುಟ್ಟಿದ ದಿನಗಳು, ಆತ ಬೆಳೆದಿದ್ದು, ಆನಂತರ ಆತನ ಅಂತ್ಯ ಆಗಿದ್ದು, ಇದೆಲ್ಲವೂ ಕೂಡ ಪ್ರತಿಮೆಗಳನ್ನು ಮಾಡಿ ಅಥವಾ ಕ್ರಿಸ್ತ ಹುಟ್ಟಿದಂತಹ ಆ ಸಮಯ ಏನಿತ್ತಲ್ಲ ಅದು ಹೇಗಿತ್ತು ಎಲ್ಲವನ್ನು ಕೂಡ ಅಲ್ಲಿ ವಿಶೇಷವಾಗಿ ರಚಿಸಿ ಶಿವಾಜಿನಗರದ ಚರ್ಚ್ನಲ್ಲಿ ಬರುವಂಥ ಕ್ರೈಸ್ತ ಬಾಂಧವರಿಗೆ, ಸಮುದಾಯದವರಿಗೆ ವಿಶೇಷವಾಗಿ ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋದಕ್ಕೆ ಅಲ್ಲಿ ಶಿವಾಜಿನಗರದ ಚರ್ಚ್ನಲ್ಲಿ ಸಡಗರ ಜೋರಾಗಿದೆ. ವಿಶೇಷವಾದಂಥ ಪ್ರಾರ್ಥನೆ ನಿನ್ನೆ ರಾತ್ರಿಯಿಂದಲೇ ಆರಂಭ ಆಗಿದೆ. ಇನ್ನೂ ಕೂಡ ಹತ್ತಾರು ಜನ, ನೂರಾರು ಜನ, ಸಾವಿರಾರು ಜನ ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ವಿಶೇಷವಾದಂಥ ಹಬ್ಬ, ಕ್ರಿಸ್ತ ಹುಟ್ಟಿದ ದಿನ ಕ್ರಿಸ್ಮಸ್. ಹಾಗಾಗಿ ಬಹಳ ವಿಶೇಷವಾಗಿ ಸಂಭ್ರಮದಿಂದ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ಮನೆಗಳಲ್ಲಿ ಕೇಕ್ಗಳನ್ನು ಮಾಡಿ ತಿನ್ನೋದು, ಅದ್ರ ಜೊತೆಗೆ ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡೋದು, ಉಡುಗೊರೆಗಳನ್ನು ಹಸ್ತಾಂತರ ಮಾಡೋದು, ಈ ರೀತಿಯೆಲ್ಲ ಕ್ರಿಸ್ಮಸ್ನಲ್ಲಿ ನಡೆಯುತ್ತೆ. ಶಿವಾಜಿನಗರದ ಚರ್ಚ್ನಲ್ಲೂ ಕೂಡ ಇದೇ ರೀತಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಶಿವಾಜಿನಗರದ ಚರ್ಚ್ ಕಡೆಗೆ ಜನ ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಂತಾ ಕ್ಲಾಸ್ ಕ್ರಿಬ್ಬನ್ನು ರಚನೆ ಮಾಡಿದ್ದಾರೆ. ಅದರ ಬಳಿ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ, ಕ್ಯಾಂಡಲ್ಗಳನ್ನು ಹಚ್ಚುತ್ತಾ ಇದ್ದಾರೆ, ಆ ಮೂಲಕ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಕ್ರಿಸ್ತ ಹುಟ್ಟಿದಂತಹ ದಿನ ಕ್ರಿಸ್ಮಸ್ ಬಹಳ ವಿಭಿನ್ನವಾಗಿ, ವಿಶೇಷವಾಗಿ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಕ್ರಿಸ್ತ ಹುಟ್ಟಿದ ಆ ದಿನಗಳನ್ನು ಮರುಕಳಿಸುವ ರೀತಿಯಲ್ಲಿ ಒಂದಿಷ್ಟು ಬೊಂಬೆಗಳನ್ನು ಶಿವಾಜಿನಗರದ ಚರ್ಚ್ ಇದೆಯಲ್ಲ ಅದರ ಆವರಣದಲ್ಲಿ ಮಾಡಿದ್ದಾರೆ. ಆ ಮೂಲಕ ಕ್ರಿಸ್ತ ಹುಟ್ಟಿದ್ದು, ಬೆಳೆದಿದ್ದು, ಕ್ರಿಸ್ತ ಆಟ ಆಡಿದ್ದು ಪ್ರತಿಯೊಂದು ಕೂಡ ಅದರಲ್ಲಿ ವಿಭಿನ್ನವಾಗಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ ಶಿವಾಜಿನಗರದ ಚರ್ಚ್ನಲ್ಲಿ. ಇವತ್ತು ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಬೆಂಗಳೂರಿನ ಚರ್ಚ್ಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಕ್ರೈಸ್ತ ಬಾಂಧವರು ಸಲ್ಲಿಸ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಆ ಸಂಭ್ರಮ ಆರಂಭ ಆಗಿತ್ತು. ಶಿವಾಜಿನಗರದ ಚರ್ಚ್ನಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಕ್ರೈಸ್ತ ಬಾಂಧವರು ಸಲ್ಲಿಸ್ತಾ ಇದ್ದಾರೆ. ಚರ್ಚ್ ಮುಂಭಾಗದಲ್ಲಿ ಸಾಂತಾ ಕ್ಲಾಸ್ ಕ್ರಿಬ್ ಅನ್ನ ರಚನೆ ಮಾಡಿದ್ದಾರೆ. ಆ ಮೂಲಕ ಸಂಭ್ರಮ ಸಡಗರದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯ, ದೇಶ, ವಿಶ್ವದ ಜನ ಇವತ್ತು ಮೇರಿ ಕ್ರಿಸ್ಮಸ್ ಅನ್ನು ಆಚರಿಸ್ತಾ ಇದ್ದಾರೆ. ಸಂಭ್ರಮ ಸಡಗರದಿಂದ ವಿಶೇಷವಾಗಿ ಶಿವಾಜಿನಗರದ ಚರ್ಚ್ನಲ್ಲಿ ಸಂಭ್ರಮ ಸಡಗರ ಜೋರಾಗಿದೆ. ಸಾಂತಾ ಕ್ಲಾಸ್ ಕ್ರಿಬ್ ಅನ್ನ ರಚನೆ ಮಾಡಿದ್ದಾರೆ. ಕ್ರಿಸ್ತ ಹುಟ್ಟಿದ ದಿನಗಳು, ಆತ ಬೆಳೆದಿದ್ದು, ಆನಂತರ ಆತನ ಅಂತ್ಯ ಆಗಿದ್ದು, ಇದೆಲ್ಲವೂ ಕೂಡ ಪ್ರತಿಮೆಗಳನ್ನು ಮಾಡಿ ಅಥವಾ ಕ್ರಿಸ್ತ ಹುಟ್ಟಿದಂತಹ ಆ ಸಮಯ ಏನಿತ್ತಲ್ಲ ಅದು ಹೇಗಿತ್ತು ಎಲ್ಲವನ್ನು ಕೂಡ ಅಲ್ಲಿ ವಿಶೇಷವಾಗಿ ರಚಿಸಿ ಶಿವಾಜಿನಗರದ ಚರ್ಚ್ನಲ್ಲಿ ಬರುವಂಥ ಕ್ರೈಸ್ತ ಬಾಂಧವರಿಗೆ, ಸಮುದಾಯದವರಿಗೆ ವಿಶೇಷವಾಗಿ ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋದಕ್ಕೆ ಅಲ್ಲಿ ಶಿವಾಜಿನಗರದ ಚರ್ಚ್ನಲ್ಲಿ ಸಡಗರ ಜೋರಾಗಿದೆ. ವಿಶೇಷವಾದಂಥ ಪ್ರಾರ್ಥನೆ ನಿನ್ನೆ ರಾತ್ರಿಯಿಂದಲೇ ಆರಂಭ ಆಗಿದೆ. ಇನ್ನೂ ಕೂಡ ಹತ್ತಾರು ಜನ, ನೂರಾರು ಜನ, ಸಾವಿರಾರು ಜನ ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ವಿಶೇಷವಾದಂಥ ಹಬ್ಬ, ಕ್ರಿಸ್ತ ಹುಟ್ಟಿದ ದಿನ ಕ್ರಿಸ್ಮಸ್. ಹಾಗಾಗಿ ಬಹಳ ವಿಶೇಷವಾಗಿ ಸಂಭ್ರಮದಿಂದ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ಮನೆಗಳಲ್ಲಿ ಕೇಕ್ಗಳನ್ನು ಮಾಡಿ ತಿನ್ನೋದು, ಅದ್ರ ಜೊತೆಗೆ ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡೋದು, ಉಡುಗೊರೆಗಳನ್ನು ಹಸ್ತಾಂತರ ಮಾಡೋದು, ಈ ರೀತಿಯೆಲ್ಲ ಕ್ರಿಸ್ಮಸ್ನಲ್ಲಿ ನಡೆಯುತ್ತೆ. ಶಿವಾಜಿನಗರದ ಚರ್ಚ್ನಲ್ಲೂ ಕೂಡ ಇದೇ ರೀತಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಶಿವಾಜಿನಗರದ ಚರ್ಚ್ ಕಡೆಗೆ ಜನ ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಂತಾ ಕ್ಲಾಸ್ ಕ್ರಿಬ್ ಅನ್ನು ರಚನೆ ಮಾಡಿದ್ದಾರೆ.
ಅದರ ಬಳಿ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ, ಕ್ಯಾಂಡಲ್ಗಳನ್ನು ಹಚ್ಚುತ್ತಾ ಇದ್ದಾರೆ, ಆ ಮೂಲಕ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಕ್ರಿಸ್ತ ಹುಟ್ಟಿದಂತಹ ದಿನ ಕ್ರಿಸ್ಮಸ್ ಬಹಳ ವಿಭಿನ್ನವಾಗಿ ವಿಶೇಷವಾಗಿ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಕ್ರಿಸ್ತ ಹುಟ್ಟಿದ ಆ ದಿನಗಳನ್ನು ಮರುಕಳಿಸುವ ರೀತಿಯಲ್ಲಿ ಒಂದಿಷ್ಟು ಬೊಂಬೆಗಳನ್ನು ಶಿವಾಜಿನಗರದ ಚರ್ಚ್ ಇದೆಯಲ್ಲ ಅದರ ಆವರಣದಲ್ಲಿ ಮಾಡಿದ್ದಾರೆ. ಆ ಮೂಲಕ ಕ್ರಿಸ್ತ ಹುಟ್ಟಿದ್ದು, ಬೆಳೆದಿದ್ದು, ಕ್ರಿಸ್ತ ಆಟ ಆಡಿದ್ದು ಪ್ರತಿಯೊಂದು ಕೂಡ ಅದರಲ್ಲಿ ವಿಭಿನ್ನವಾಗಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ ಶಿವಾಜಿನಗರದ ಚರ್ಚ್ನಲ್ಲಿ. ಇವತ್ತು ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಬೆಂಗಳೂರಿನ ಚರ್ಚ್ಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಕ್ರೈಸ್ತ ಬಾಂಧವರು ಸಲ್ಲಿಸ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಆ ಸಂಭ್ರಮ ಆರಂಭ ಆಗಿತ್ತು. ಶಿವಾಜಿನಗರದ ಚರ್ಚ್ನಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಕ್ರೈಸ್ತ ಬಾಂಧವರು ಸಲ್ಲಿಸ್ತಾ ಇದ್ದಾರೆ. ಚರ್ಚ್ ಮುಂಭಾಗದಲ್ಲಿ ಸಾಂತಾ ಕ್ಲಾಸ್ ಕ್ರಿಬ್ ಅನ್ನ ರಚನೆ ಮಾಡಿದ್ದಾರೆ. ಆ ಮೂಲಕ ಸಂಭ್ರಮ ಸಡಗರದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯ, ದೇಶ, ವಿಶ್ವದ ಜನ ಇವತ್ತು ಮೇರಿ ಕ್ರಿಸ್ಮಸ್ ಅನ್ನು ಆಚರಿಸ್ತಾ ಇದ್ದಾರೆ. ಸಂಭ್ರಮ ಸಡಗರದಿಂದ ವಿಶೇಷವಾಗಿ ಶಿವಾಜಿನಗರದ ಚರ್ಚ್ನಲ್ಲಿ ಸಂಭ್ರಮ ಸಡಗರ ಜೋರಾಗಿದೆ. ಸಾಂತಾ ಕ್ಲಾಸ್ ಕ್ರಿಬ್ ಅನ್ನ ರಚನೆ ಮಾಡಿದ್ದಾರೆ. ಕ್ರಿಸ್ತ ಹುಟ್ಟಿದ ದಿನಗಳು, ಆತ ಬೆಳೆದಿದ್ದು, ಆನಂತರ ಆತನ ಅಂತ್ಯ ಆಗಿದ್ದು, ಇದೆಲ್ಲವೂ ಕೂಡ ಪ್ರತಿಮೆಗಳನ್ನು ಮಾಡಿ ಅಥವಾ ಕ್ರಿಸ್ತ ಹುಟ್ಟಿದಂತಹ ಆ ಸಮಯ ಏನಿತ್ತಲ್ಲ ಅದು ಹೇಗಿತ್ತು ಎಲ್ಲವನ್ನು ಕೂಡ ಅಲ್ಲಿ ವಿಶೇಷವಾಗಿ ರಚಿಸಿ ಶಿವಾಜಿನಗರದ ಚರ್ಚ್ನಲ್ಲಿ ಬರುವಂಥ ಕ್ರೈಸ್ತ ಬಾಂಧವರಿಗೆ, ಸಮುದಾಯದವರಿಗೆ ವಿಶೇಷವಾಗಿ ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋದಕ್ಕೆ ಅಲ್ಲಿ ಶಿವಾಜಿನಗರದ ಚರ್ಚ್ನಲ್ಲಿ ಸಡಗರ ಜೋರಾಗಿದೆ. ವಿಶೇಷವಾದಂಥ ಪ್ರಾರ್ಥನೆ ನಿನ್ನೆ ರಾತ್ರಿಯಿಂದಲೇ ಆರಂಭ ಆಗಿದೆ. ಇನ್ನೂ ಕೂಡ ಹತ್ತಾರು ಜನ, ನೂರಾರು ಜನ, ಸಾವಿರಾರು ಜನ ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ವಿಶೇಷವಾದಂಥ ಹಬ್ಬ, ಕ್ರಿಸ್ತ ಹುಟ್ಟಿದ ದಿನ ಕ್ರಿಸ್ಮಸ್. ಹಾಗಾಗಿ ಬಹಳ ವಿಶೇಷವಾಗಿ ಸಂಭ್ರಮದಿಂದ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ಮನೆಗಳಲ್ಲಿ ಕೇಕ್ಗಳನ್ನು ಮಾಡಿ ತಿನ್ನೋದು, ಅದ್ರ ಜೊತೆಗೆ ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡೋದು, ಉಡುಗೊರೆಗಳನ್ನು ಹಸ್ತಾಂತರ ಮಾಡೋದು, ಈ ರೀತಿಯೆಲ್ಲ ಕ್ರಿಸ್ಮಸ್ನಲ್ಲಿ ನಡೆಯುತ್ತೆ. ಶಿವಾಜಿನಗರದ ಚರ್ಚ್ನಲ್ಲೂ ಕೂಡ ಇದೇ ರೀತಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಶಿವಾಜಿನಗರದ ಚರ್ಚ್ ಕಡೆಗೆ ಜನ ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಂತಾ ಕ್ಲಾಸ್ ಕ್ರಿಬ್ಬನ್ನು ರಚನೆ ಮಾಡಿದ್ದಾರೆ. ಅದರ ಬಳಿ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ, ಕ್ಯಾಂಡಲ್ಗಳನ್ನು ಹಚ್ಚುತ್ತಾ ಇದ್ದಾರೆ, ಆ ಮೂಲಕ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಕ್ರಿಸ್ತ ಹುಟ್ಟಿದಂತಹ ದಿನ ಕ್ರಿಸ್ಮಸ್ ಬಹಳ ವಿಭಿನ್ನವಾಗಿ ವಿಶೇಷವಾಗಿ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಕ್ರಿಸ್ತ ಹುಟ್ಟಿದ ಆ ದಿನಗಳನ್ನು ಮರುಕಳಿಸುವ ರೀತಿಯಲ್ಲಿ ಒಂದಿಷ್ಟು ಬೊಂಬೆಗಳನ್ನು ಶಿವಾಜಿನಗರದ ಚರ್ಚ್ ಇದೆಯಲ್ಲ ಅದರ ಆವರಣದಲ್ಲಿ ಮಾಡಿದ್ದಾರೆ. ಆ ಮೂಲಕ ಕ್ರಿಸ್ತ ಹುಟ್ಟಿದ್ದು, ಬೆಳೆದಿದ್ದು, ಕ್ರಿಸ್ತ ಆಟ ಆಡಿದ್ದು ಪ್ರತಿಯೊಂದು ಕೂಡ ಅದರಲ್ಲಿ ವಿಭಿನ್ನವಾಗಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ ಶಿವಾಜಿನಗರದ ಚರ್ಚ್ನಲ್ಲಿ.